ಸಂಖ್ಯಾಬಲವಿದ್ದು ದುರ್ಬಲ ಲಿಂಗಾಯತ ಎಲ್.ಎಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಳೆದ 5 ದಿನಗಳಿಂದ ನಡೀತಾ ಇರೋ ಚಳಿಗಾಲದ ವಿಧಾನಮಂಡಲ ಅಧಿವೇಶನದ ಉದ್ದಕ್ಕೂ ಕೂಡ ಮುಖ್ಯಮಂತ್ರಿ ಪದವಿಗಾಗಿ ನಡೀತಾ ಇರೋ ಪೈಪೋಟಿ ಹೆಚ್ಚು ಕಡಿಮೆ ಕ್ಲೈಮ್ಯಾಕ್ಸ್ ಹಂತ ತಲುಪಿಬಿಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಮುಂದುವರಲಿ ಅನ್ನೋ ಒಂದು ಬಣ, ಅಹಿಂದ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅವರ ಬೆಂಗಾವಲಾಗಿ ನಿಂತಿರೋ ಒಕ್ಕಲಿಗ ಶಾಸಕರು ಮತ್ತು ಒಂದಿಬ್ಬರು ಇತರ ಜನಾಂಗಗಳ ಶಾಸಕರು ಒಂದು ಕಡೆ, ಮತ್ತೊಂದು ಕಡೆ ಮೆಲುದನೆಯಲ್ಲಿ ಇದುವರೆಗೂ ಮೆತ್ತಗಿದ್ದ ತಣ್ಣಗಿದ್ದ ದಲಿತ ಸಮುದಾಯದಿಂದ ಕೂಡ ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬಾರ್ದು, ಯಾಕೆ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಗಿ ಹಿರಿಯ ನಾಯಕರಾದ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಯಾಕೆ ಬರಬಾರ್ದು, ಈ ರೀತಿ ಅನೇಕ ಹೆಸರುಗಳು ಚಾಲ್ತಿಯಲ್ಲಿವೆ. ಅಷ್ಟೇ ಅಲ್ಲ, ಅಹಿಂದ ವರ್ಗದ ಪರವಾಗಿ ಬೆಳಗಾವಿ ಜಿಲ್ಲೆಯ ನಾಯಕ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಇತ್ಯಾದಿ ವಿವಿಧ ಸಮುದಾಯಗಳಿಂದ ಬೇಡಿಕೆ ಕೇಳಿಬರ್ತಾ ಇರುವಾಗ ಪ್ರಸಕ್ತ ಶಾಸಕಾಂಗ ಪಕ್ಷದಲ್ಲಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಂಖ್ಯಾಬಲದ ದೃಷ್ಟಿಯಿಂದ ಅತಿದೊಡ್ಡ ಬಣವಾಗಿರೋ ಲಿಂಗಾಯತರು, ಗೊತ್ತಿರಲಿ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಒಟ್ಟು 34 ಜನ ಲಿಂಗಾಯತ ಸಮುದಾಯದಿಂದ ಎಲ್.ಎಗಳು ಗೆದ್ದು ಬಂದಿದ್ದಾರೆ. ಆ ಪೈಕಿ 5 ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಇನ್ನಿಬ್ಬರು ಹಿರಿಯ ಎಲ್.ಎಗಳು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ. ಈ ಎಲ್.ಎಗಳ ಪೈಕಿ, ಈ ಮಂತ್ರಿಗಳ ಪೈಕಿ ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ ಮಲ್ಲಿಕಾರ್ಜುನ ಮತ್ತು ಶಿವಾನಂದ ಪಾಟೀಲ್ ಇವರೆಲ್ಲ ಸಚಿವ ಸಂಪುಟದಲ್ಲಿದ್ದರೆ, ಹಿರಿಯ ಬೆಲಬುರ್ಗಾದ ಎಲ್.ಎ ಬಸವರಾಜ ರಾಯರೆಡ್ಡಿಯವರು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾಗಿ ಅವರು ಕೂಡ ಕ್ಯಾಬಿನೆಟ್ ಹುದ್ದೆ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಆಳಂದದ ಶಾಸಕ ಬಿ.ಆರ್. ಪಾಟೀಲರು ಕೂಡ ರಾಜ್ಯ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನದೊಂದಿಗೆ ಅವರು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದೂ ಕೂಡ ಇವತ್ತು ಮುಖ್ಯಮಂತ್ರಿ ಪದವಿಗಾಗಿ ನಡೀತಾ ಇರೋ ಸ್ಪರ್ಧೆಯಲ್ಲಿ ಯಾವುದೇ ಒಬ್ಬ ಲಿಂಗಾಯತ ನಾಯಕನ ಹೆಸರು ಮುಂಚೂಣಿಗೆ ಬರ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನಾಯಕತ್ವದ ಬರ ಈ ಸಮುದಾಯವನ್ನು ಕಾಡ್ತಾ ಇದೆಯಾ? ಉಳಿದಂತೆ ಕಳೆದ 2.5 ವರ್ಷಗಳಲ್ಲಿ ಲಿಂಗಾಯತ ಶಾಸಕರು ಮತ್ತು ಮಂತ್ರಿಗಳು ಸದ್ದು ಮಾಡಿದ್ದು ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರದ ಆರಂಭದ ಅವಧಿಯಲ್ಲಿ, ಮೊದಲ ವರ್ಷದಲ್ಲೇ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೂಲಗುಂಪು ಮಾಡಿದ್ದ ಕಾಂತರಾಜು ವರದಿಯ ಅಂಕಿ ಸಂಖ್ಯೆಗಳ ಬಗ್ಗೆ, ಕಾಂತರಾಜು ಆಯೋಗ ನಡೆಸಿದ್ದ ಜಾತಿ ಗಣತಿಯ ಅಂಕಿ ಸಂಖ್ಯೆಗಳ ಬಗ್ಗೆ ಮಾತ್ರ ಲಿಂಗಾಯತ ಮಂತ್ರಿಗಳು ಮತ್ತು ಶಾಸಕರು, ಅದರಲ್ಲಿ ಕೆಲವರು ಮಾತ್ರ ಗಟ್ಟಿಯಾಗಿ ಧ್ವನಿ ಎತ್ತಿಬಿಟ್ಟು ಯಾವುದೇ ಕಾರಣಕ್ಕೂ ಕಾಂತರಾಜು ಆಯೋಗದ ವರದಿಯನ್ನು ಒಪ್ಪಿಕೊಡೋದು ಅಂತ ತಮ್ಮ ಜೊತೆಗೆ ಕೈ ಜೋಡಿಸಿದ ಸಮಾನ ಮನಸ್ಕ ಒಕ್ಕಲಿಗ ನಾಯಕರ ಜೊತೆಗೆ ಅವರು ಕೂಡ ಧ್ವನಿ ಎತ್ತಿಬಿಟ್ಟು ಕಾಂತರಾಜು ಆಯೋಗದ ವರದಿ ಅನುಷ್ಠಾನವಾಗದಂತೆ, ಅದು ನಡೆಸಿದ ಜಾತಿ ಗಣತಿಯ ಲೆಕ್ಕಾಚಾರ ಅದಕ್ಕೆ ಮಾನ್ಯತೆ ಸಿಗದಂತೆ ನೋಡಿಕೊಂಡ್ರು. ಅಷ್ಟರ ಮಟ್ಟಿಗೆ ಅವರು ಬ್ಯುಸಿಯಾಗಿದ್ದರು. ಅದ್ರ ಹೊರತುಪಡಿಸಿ ಒಂದಿಬ್ಬರು ಲಿಂಗಾಯತ ಶಾಸಕರುಗಳು, ಅವರೆಲ್ಲ ಪಂಚಮಸಾಲಿ ಲಿಂಗಾಯತರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಅದರಲ್ಲೂ ಮಂತ್ರಿಗಳಿರಲಿಲ್ಲ, ಶಾಸಕರಿದ್ದರು. ಹೀಗೆ ಯಾವುದೋ ಬಿಡಿ ಹೋರಾಟಗಳಲ್ಲಿ ಅಲ್ಲಿ ಇಲ್ಲಿ ಸದ್ದು ಮಾಡಿದರೆ ಹೊರತು ಒಟ್ಟಾರೆ ಕಾಂಗ್ರೆಸ್ ಪಕ್ಷದ, ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದ ವಿವಿಧ ಜನಕಲ್ಯಾಣ ಯೋಜನೆಗಳ ಬಗ್ಗೆ, ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಧ್ವನಿ ಎತ್ತಿದ್ದೇ ಬಹಳ ಅಪರೂಪ. ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಯಾವುದೇ ಸೈದ್ಧಾಂತಿಕ ಸಂಘರ್ಷ ಅಥವಾ ತಾತ್ವಿಕ ಸಂವಾದಗಳಲ್ಲಿ ಲಿಂಗಾಯತ ಶಾಸಕರ ಹೆಸರೇ ಕೇಳಿಬರಲ್ಲ. ಅದೇನು ಇದ್ದಕ್ಕಿದ್ದಂತೆ ಚುನಾವಣೆ ಮುಗಿದು 2.5 ವರ್ಷಗಳಾದ ನಂತರ ತಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರು ರಾಷ್ಟ್ರ ಮಟ್ಟದಲ್ಲಿ ಗದ್ದಲ ಮಾಡತೊಡಗಿದ್ರು ಅಂತಂದ್ಬಿಟ್ಟು ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರು ಓಟ್ ಚೋರಿ ಅಂತ ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ದು ಕೂಡ 2.5 ವರ್ಷದ ನಂತರ. ನಿದ್ರೆಯಿಂದ ಎಚ್ಚೆತ್ತವರಂತೆ ಏಕಾಏಕಿ ತಮ್ಮ ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಯತ್ನ ನಡೆದಿತ್ತು, ಅದು ಭಂಗವಾಯಿತು ಅಂತಂದ್ಬಿಟ್ಟು ರಾಹುಲ್ ಗಾಂಧಿಯವರು ದಿಲ್ಲಿಯಲ್ಲಿ ಕರೆದಿದ್ದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಂಡ್ರು ಅಷ್ಟೇ ಹೊರತು ಉಳಿದಂತೆ ಇನ್ಯಾವ ಸಮರವನ್ನು ನಡೆಸಿಲ್ಲ. ಅಂದಾಗೆ ಬಸವರಾಜ ರಾಯರೆಡ್ಡಿ ಮತ್ತು ಬಿ.ಆರ್. ಪಾಟೀಲರು ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದುಂಟು. ಈ ಗ್ಯಾರಂಟಿ ಯೋಜನೆಗಳ ಉಪಯುಕ್ತತೆ ಬಗ್ಗೆ ಮತ್ತು ಶಾಸಕರ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ನೀಡಿದರ ಬಗ್ಗೆ ಇತ್ಯಾದಿ ವಿಷಯಗಳ ಬಗ್ಗೆ ಅವರು ಧ್ವನಿ ಎತ್ತಿದ್ದುಂಟೆ ಅಷ್ಟೇ ಹೊರತು ಅದೆಲ್ಲವೂ ಕೂಡ ದೊಡ್ಡ ಪ್ರಮಾಣದ ಪ್ರಭಾವವನ್ನು ಬೀರಲೇ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಈಶ್ವರ್ ಖಂಡ್ರೆ ಅವರು ಡಿ.ಕೆ. ಶಿವಕುಮಾರ್ ಜೊತೆಗೆ ಪಕ್ಷದ ಕಾರ್ಯಾಧ್ಯಕ್ಷರ ಪೈಕಿ ಒಬ್ಬರಾಗಿದ್ದರು. ಅವರು ಕೂಡ ತಮ್ಮ ಇಲಾಖೆಯ ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಹೋರಾಡಬಲ್ಲರು, ಭವಿಷ್ಯದಲ್ಲಿ ನಾಯಕರಾಗಬಲ್ಲರು ಅನ್ನೋ ಆ ಸಾಧ್ಯತೆಗಳನ್ನೇ ತೋರಿಸಲಿಲ್ಲ. ಉಳಿದಂತೆ ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರೋ ಅವರ ಮೊದಲ ಅವಧಿಯ ಮುಖ್ಯಮಂತ್ರಿಗಿರಿಯಲ್ಲೂ ಕೂಡ ಜಲಸಂಪನ್ಮೂಲ ಸಚಿವರಾಗಿ ಸಾಕಷ್ಟು ಸುದ್ದಿ ಮಾಡ್ತಾ ಇದ್ದ ಎಂ.ಬಿ. ಪಾಟೀಲರು ಇದೀಗ ಕೈಗಾರಿಕಾ ಮಂತ್ರಿ ಆಗಿಬಿಟ್ಟು ದೊಡ್ಡ ಬಂಡವಾಳ ಹೂಡಿಕೆ ಸಮಾವೇಶ ನಡೆಸೋದು, ವಿದೇಶ ಯಾತ್ರೆ ಮಾಡೋದು
ಮುಂತಾದವುಗಳನ್ನು ಬಿಟ್ಟರೆ, ಅವರೂ ಕೂಡ ಹೈಕಮಾಂಡ್ ಆದೇಶ ಪಾಲಿಸ್ತೇವೆ ಅನ್ನೋದು ಬಿಟ್ಟರೆ ಅದೊಂದು ಘೋಷವಾಕ್ಯ ಥರ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಪರ ವಿರೋಧಿ ಎರಡೂ ಮಣಕ್ಕೂ ಕೂಡ ಅದು ಘೋಷವಾಕ್ಯದಂತೆ ಎಲ್ಲರೂ ಅದನ್ನೇ ಪುನರಾಚಾರ ಮಾಡ್ತಾ ಇರೋದ್ರಿಂದ, ಒಂಥರ ಭಜನೆ ರೀತಿಯಲ್ಲಿ ಹೈಕಮಾಂಡ್ ಆದೇಶ ಪಾಲಿಸ್ತೇವೆ ಅಂತ ಎಲ್ಲರೂ ಹೇಳ್ತಾ ಬಂದಿದ್ದರಿಂದ ಅವರು ಕೂಡ ಅದನ್ನು ಪುನರುಚ್ಚಾರ ಮಾಡ್ತಿದ್ದಾರೆ ಹೊರತು, ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅಂತ ಹೇಳೋ ಆ ಆತ್ಮಸ್ಥೈರ್ಯವೇ ಅವರಲ್ಲಿ ಬರಲೇ ಇಲ್ಲ. ಅಂದರೆ ನೋಡಿ, ನಮ್ಮ ಪ್ರಜಾಪ್ರಭುತ್ವದ ಸೊಗಸುಗಾರಿಕೆನೇ ಅದು. ಇಲ್ಲಿ ನಾವು ದೇಶಾವರಿಯಾಗಿ ಮಾತಾಡ್ತಿರುವಾಗ, ಹರಟೆ ಹೊಡಿತಾ ಇರುವಾಗ, ಹೌದು ಇವತ್ತು ನಾಯಕತ್ವಕ್ಕೆ ಜಾತಿಬಲ, ಧನಬಲ, ತೋಳ್ಬಲ ಎಲ್ಲ ಮುಖ್ಯ ಅಂತ ಹೇಳ್ತಾ ಇರ್ತೀವಿ. ಅವೆಲ್ಲ ಇದ್ದೂ ಕೂಡ ನೀವು ಮುಖ್ಯಮಂತ್ರಿ ಆಗಲಿಕ್ಕಾಗಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವನು ರಾಜಕೀಯ ನಾಯಕತ್ವವನ್ನು ಕೊಡಬೇಕು, ಆಡಳಿತಾತ್ಮಕ ನಾಯಕತ್ವ ಮತ್ತು ಧೀಮಂತಿಕೆಯನ್ನು ಪ್ರದರ್ಶಿಸಬೇಕು. ಕೇವಲ ಜಾತಿ ಸಂಖ್ಯಾಬಲವಿದ್ದ ಮಾತ್ರಕ್ಕೆ ನಿಮ್ಮ ನಾಯಕತ್ವವನ್ನು ಒಪ್ಪಲೇಬೇಕು ಅಂತ ಏನಿಲ್ಲ. ತಮ್ಮ ಜಾತಿಯಿಂದ ಒಬ್ಬರೇ ಒಬ್ಬ MLA ಆಗಿದ್ದ ದೇವರಾಜ ಅರಸರು ಅದು ಹೇಗೆ 1970ರ ದಶಕದುದ್ದಕ್ಕೂ ಕೂಡ ಕರ್ನಾಟಕದ ಪ್ರಶ್ನಾತೀತ ಸಾಮ್ರಾಟರಾಗಿ ಮೆರೆದುಬಿಟ್ರು. 8 ವರ್ಷಗಳ ಸುದೀರ್ಘಾವಧಿವರೆಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ವಿಜೃಂಭಿಸಿದರು. ಅವರ ಲಿಂಗಾಯತ ಮತ್ತು ಒಕ್ಕಲಿಗೇತರ ಉಳಿದ ಎಲ್ಲ ಜಾತಿ ಜನಾಂಗಗಳ ಶಾಸಕರುಗಳಿಗೆ ಅವ್ರು ಹೇಗೆ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಅನ್ಸ್ಕೊಂಡ್ಬಿಟ್ರು, ಪರಿವರ್ತನೆಯ ರೂವಾರಿ ಅಂತ ಅನ್ಸ್ಕೊಂಡ್ಬಿಟ್ರು. ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಚಿರಸ್ಥಾಯಿ ಉಳಿದ್ಬಿಟ್ರು. ನವ ಮೈಸೂರು ರಾಜ್ಯಕ್ಕೆ ಏಕೀಕರಣಗೊಂಡ ನಂತರ ಕರ್ನಾಟಕ ಅಂತ ನಾಮಕರಣ ಮಾಡಿದ ಹೆಗ್ಗಳಿಕೆ ಅವ್ರದ್ದಾಗಿತ್ತು. ಇಡೀ ದೇಶಕ್ಕೆ ಮಾದರಿಯಾದಂಥ ಭೂ ಸುಧಾರಣಾ ಕಾನೂನು, ಉಳುವವನೇ ಒಡೆಯ ಅನ್ನೋ ತತ್ವವನ್ನು ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿದ ಹೆಗ್ಗಳಿಕೆ ಅವ್ರದ್ದಾಗಿತ್ತು. ಇಡೀ ದೇಶಕ್ಕೆ ಮಾದರಿಯಾದಂಥ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ, ಅದಕ್ಕೋಸ್ಕರ ಹಾವನೂರು ವರದಿಯನ್ನು ಜಾರಿಗೊಳಿಸಿದ ಶ್ರೇಯಸ್ ಕೂಡ ಅವ್ರದ್ದಾಗಿತ್ತು. ಹೀಗಾಗಿ ತಮ್ಮ ವಿಶಿಷ್ಟವಾದ ನೀತಿ ನಿರ್ಧಾರಗಳ ಮೂಲಕ ನೀವು ನಾಯಕತ್ವವನ್ನು ಕೊಡಬಹುದೇ ಹೊರತು ಕೇವಲ ಜಾತಿ ತೆಲೆಯಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿಯಿಂದ ಅಲ್ಲ. ಮೊದಲ 15 ವರ್ಷ ಅಂದರೆ ಕರ್ನಾಟಕ ರಾಜ್ಯ ಸ್ಥಾಪನೆ ಆದಮೇಲೆ ಭಾಷಾವಾರು ಪ್ರಾಂತಗಳ ರಚನೆ ಆಗಿಬಿಟ್ಟು ನವೆಂಬರ್ 1, 1956ರಲ್ಲಿ ನವ ಮೈಸೂರು ರಾಜ್ಯ ಉದಯಿಸಿದ ಮೇಲೆ ಸತತವಾಗಿ 15 ವರ್ಷಗಳ ಅವಧಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ 4 ಜನ ಲಿಂಗಾಯತ ಮುಖ್ಯಮಂತ್ರಿಗಳಾಗಿದ್ದರು. ಈ ಲಿಂಗಾಯತ ಏಕಾಧಿಪತ್ಯದ ವಿರುದ್ಧ ಇಡೀ ರಾಜ್ಯದ ಉಳಿದ ಜನಾಂಗಗಳ ಮತದಾರರು ಮತ್ತು ರಾಜಕೀಯ ಕಾರ್ಯಕರ್ತರೆಲ್ಲ ಒಂದಾಗಿದ್ದರಿಂದ ಲಿಂಗಾಯತರ ಪ್ರಾಬಲ್ಯ ಕಡಿಮೆ ಆಯಿತು. ಅದಾದ ನಂತರ ಲಿಂಗಾಯತರ ಒಲವು ಮೊದಲು ಜನತಾ ಪಕ್ಷ, ಜನತಾದಳ, ತದನಂತರ ವರ್ತಮಾನದಲ್ಲಿ BJP ಪರವಾಗಿ ಹೆಚ್ಚಿನ ಒಲವು ತೋರಿಸ್ತಾ ಬಂದಿದ್ದಾರೆ ಅಷ್ಟೇ ಹೊರತು ಆ ಸಮುದಾಯದಿಂದ ಯಾವುದೇ ಪಕ್ಷದಲ್ಲಾಗಲಿ ನಾನಿವತ್ತು ಮುಖ್ಯಮಂತ್ರಿ ಪದವಿಗೆ ಸಹಜ ಆಯ್ಕೆ ಅಂತ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರಾದರೂ ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಅವರು ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡ್ರು ಕೂಡ ಆ ಪಕ್ಷದ ಪ್ರಶ್ನಾತೀತ ನಾಯಕ ಅಂದರೆ ಅವರೇ ಅನ್ನೋಷ್ಟರ ಮಟ್ಟಿಗಾದರೂ ಬೆಳೆದಿದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 34 ಮಂದಿ ಉಳಿದ ಇತರ ಎಲ್ಲ ಜಾತಿಗಳಿಂದ ದೊಡ್ಡ ಸಮುದಾಯವಾಗಿದ್ದರೂ ಕೂಡ ಆ ನಾಯಕತ್ವದ ಗುಣಲಕ್ಷಣಗಳನ್ನು ಪ್ರದರ್ಶಿಸಲಿಕ್ಕೆ ಕೂಡ ಹಿಂದೇಟು ಹಾಕ್ತಾ ಇರುವಂಥ ಒಂದು ಕೀಳರಿಮೆ ಯಾಕೆ ಬಂದ್ಬಿಡ್ತು? ಲಿಂಗಾಯತ ಸಮುದಾಯಕ್ಕೆ ಆ ಥರದ ಅಂದರೆ ಬಸವಣ್ಣವರ ಕ್ರಾಂತಿಯಿಂದ ಉದ್ಭವಿಸಿದ ಸಮುದಾಯ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಪ್ರತ್ಯೇಕ ಬಸವಧರ್ಮ ಸ್ಥಾಪನೆ ಅಂತಂದ್ಬಿಟ್ಟು ಕೆಲವರೆಲ್ಲ ಕೂಗೆಬ್ಸಿದ್ರು. ಆ ಥರದ ಒಂದು ಚಾರಿತ್ರಿಕವಾದ, ಐತಿಹಾಸಿಕವಾದ, ರಾಜಕೀಯವಾದ ಒಂದು ಚರಿತ್ರೆ ಇದ್ದರೂ ಕೂಡ ಪ್ರಸಕ್ತ ತಲೆಮಾರಿನ ಲಿಂಗಾಯತ ನಾಯಕತ್ವ ಯಾಕೆ ಗುಣಮಟ್ಟದಲ್ಲಿ ಈ ಪರ್ಯಾಯ ಕುಸಿದ್ಬಿಡ್ತು? ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯನವ್ರ ನಿಷ್ಠರು, DK ಶಿವಕುಮಾರ್ ನಿಷ್ಠರು ಅಂತ ಗುರುತಿಸ್ಕೊಳ್ತಾರೆ ಅಷ್ಟೇ ಹೊರತು ನಾನು ಕೂಡ ಒಬ್ಬ ಆಕಾಂಕ್ಷಿ. ಸಂಖ್ಯಾಬಲದ ದೃಷ್ಟಿಯಿಂದ ಯಾರಾದರೂ ಒಬ್ಬರಿಗಾದರೂ ಆ ಧೈರ್ಯ ಬರಬೇಕಾಗಿತ್ತು. ಆ ಉದಾಹರಣೆಯನ್ನು ಕೂಡ ನೋಡ್ತಾ ಇಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೂ ಮತದಾರರ ಆಯ್ಕೆಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಅವ್ರಿಗೂ ಗೊತ್ತು ಯಾರು ನಾಯಕರಾಗಲಿಕ್ಕೆ ಯೋಗ್ಯ ಅಂತಂದ್ಬಿಟ್ಟು. ಇಲ್ಲದೆ ಹೋಗಿದ್ರೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ MLAಗಳು ಎಷ್ಟಿದ್ದಾರೆ? ಒಂದು ಡಜನ್ ಕೂಡ ಇಲ್ಲ ಅಂತ ಕಾಣುತ್ತೆ. ಆದರೂ ಕೂಡ ಈಗಲ್ಲ, ಜನತಾ ಪಕ್ಷ, ಜನತಾದಳದ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಎಲ್ಲರೂ ಬೆಂಬಲಿಸ್ತಾ ಬರ್ತಾಯಿದ್ರು. ಕೇವಲ ಅಹಿಂದ ವರ್ಗದವರು ಅಷ್ಟೇ ಅಲ್ಲ, ಅಹಿಂದೇತರರು ಕೂಡ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಬಗ್ಗೆ, ಅವರ ಅನೇಕ ವಿಚಾರಗಳಲ್ಲಿ ಅವರ ನಿಷ್ಠುರವಾದಿ ನಿಲುವಿನ ಬಗ್ಗೆ, ಕನಿಷ್ಠ ಪಕ್ಷದ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅವರ ಬದ್ಧತೆ ಭಾಳ ಸ್ಪಷ್ಟವಾಗಿದೆ. ಈ ಕ್ಷಣಕ್ಕೂ ಕೂಡ ಅಹಿಂದ ಅನ್ನೋ ಒಂದು ತಾತ್ವಿಕ ಪರಿಕಲ್ಪನೆಯ ಸಂಕೇತವಾಗಿರೋರು ಸಿದ್ದರಾಮಯ್ಯ. ಆ ರೀತಿ ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದಿರೋ ಒಬ್ಬ ನಾಯಕ ಕೂಡ ಇವತ್ತು ಇಲ್ವಾ ಲಿಂಗಾಯತರಲ್ಲಿ ಮುಖ್ಯಮಂತ್ರಿ ಆದವ್ರ ಪೈಕಿ BD ಜತ್ತಿಯವರು ಉಪರಾಷ್ಟ್ರಪತಿ ಆಗಿದ್ದರು, ಹಂಗಾಮಿ ರಾಷ್ಟ್ರಪತಿ ಹುದ್ದೆವರೆಗೂ ಹೋಗಿದ್ದರು. ನಿಜಲಿಂಗಪ್ಪನವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಅತ್ಯಂತ ನಿರ್ಣಾಯಕ ಗಳಿಗೆಯಲ್ಲಿ ರಾಷ್ಟ್ರಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದರು. ವೀರೇಂದ್ರ ಪಾಟೀಲರು ತಮ್ಮ ಆಡಳಿತ ದಕ್ಷತೆಗೆ ಹೆಸರಾಗಿದ್ದರು. ಇದೇ ಕಾಂಗ್ರೆಸ್ ಪಕ್ಷಕ್ಕೆ 1989ರ ವಿಧಾನಸಭಾ ಚುನಾವಣೆಯಲ್ಲಿ 173 + 5 ಪಕ್ಷೇತರ 178 ಸ್ಥಾನವನ್ನು ಗೆದ್ದುಕೊಟ್ಟು ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಹೊರಹೊಮ್ಮಲೇ ಇಲ್ಲ. ಆ ನಾಯಕತ್ವ ಮೊದಲನ ನಂಬರ್ 1 ಸ್ಥಾನಕ್ಕೆ
ಸೂಕ್ತ, ಯೋಗ್ಯ ಮತ್ತು ಅತ್ಯಂತ ಸಮರ್ಥ ಅನಿಸ್ಕೊಳ್ಳೋ ನಾಯಕರು ಒಬ್ಬರು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗೇ ಇಲ್ಲ. ಇವರೆಲ್ಲ ಯಾಕೆ 34 ಸಂಖ್ಯಾಬಲವಿದ್ದರೂ ಕೂಡ ಎರಡನೇ ದರ್ಜೆ ಪ್ರಜೆಗಳ ಥರ ಆಗೋಗ್ಬಿಟ್ಟಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾಯಕನಾಗಿ, ಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷನಾಗಿ, ಸಂಘಟನೆ ಮತ್ತು ಆಡಳಿತ ವಿಚಾರದಲ್ಲಿ ಕೂಡ ತಮ್ಮದೇ ಆದ ಒಂದು ಛಾಪನ್ನು ರೂಪಿಸ್ಕೊಳ್ತಾ ಬಂದರು. ತುಂಬ ಪ್ರಯಾಸದಾಯಕವಾಗಿ ಇವತ್ತು ಮುಂಚೂಣಿಗೆ ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಬಂದು ನಿಂತಿದ್ದಾರಲ್ಲ, ಆ ಒಕ್ಕಲಿಗ ಸಮುದಾಯದ ಸಂಖ್ಯಾಬಲ ಕೂಡ ಲಿಂಗಾಯತರಿಗೆ ಸರಿಸಮವಾಗಿಲ್ಲ. ಇವತ್ತು ನರೇಂದ್ರ ಮೋದಿಯವ್ರಿಗೆ ಯಾವ ಜಾತಿ ಬಲ ಇದೆ? ತಮ್ಮ ತವರು ರಾಜ್ಯವಾದ ಗುಜರಾತ್ನಲ್ಲಿ ಅವರು ತೆಲಿಯ ಸಮುದಾಯದ ಒಂದು ಉಪಪಂಗಡವಾಗಿರೋ ಮೋದಗಂಚಿ ಸಮುದಾಯ, ವಡೋದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವರು 1 ಲಕ್ಷ ಕೂಡ ಜನಸಂಖ್ಯೆ ಇದೆಯೋ ಇಲ್ವೋ? ಹೇಗೆ ಆ ವ್ಯಕ್ತಿ 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿದ್ದಾರೆ, 13 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಜನಸಾಮಾನ್ಯರು ನಮ್ಮ ರಾಜಕಾರಣಿಗಳು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳಲ್ಲ. ಅವರು ಕೂಡ ಅವ್ರ ಜನಸಾಮಾನ್ಯರಿಗೆ ಖಂಡಿತವಾಗೂ ಕೂಡ ಗುಣಕ್ಕೆ ಮತ್ಸರವಿಲ್ಲ. ಎಲ್ಲಿ ಒಬ್ಬ ಉತ್ಕೃಷ್ಟ ಗುಣಮಟ್ಟದ ನಾಯಕ ಕಾಣಿಸ್ತಾನೋ ಆತನನ್ನು ಪಕ್ಷಾತೀತವಾಗಿ ಬೆಂಬಲಿಸ್ತಾರೆ, ಜಾತ್ಯತೀತವಾಗಿ ಆತನಿಗೆ ಮತ ಚಲಾಯಿಸ್ತಾರೆ, ಆ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರ್ತಾರೆ. ಈ ಸರಳ ತತ್ವವನ್ನು ಲಿಂಗಾಯತ ಸಮುದಾಯದ MLAಗಳು ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಂತ ಕಾಣುತ್ತೆ. JH ಪಟೇಲರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು, ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದೆಲ್ಲದ ನಂತರ ಲಿಂಗಾಯತರಲ್ಲಿ ಅದೊಂದು ಇತರ ಎಲ್ಲ ಸಮುದಾಯಗಳಿಗೆ ಒಪ್ಪಿತರಾಗಬಲ್ಲ ನಾಯಕತ್ವದ ಕೊರತೆ ಯಾಕೆ ಬಂತು? ಇದು ಆತ್ಮನಿರೀಕ್ಷೆಯ ಕಾಲ. ಅವ್ರು 34 ಜನ MLAಗಳನ್ನ ಹೀಗೆ ಮಾತಾಡಿದ ಮಾತ್ರಕ್ಕೆ ತಪ್ಪು ತಿಳ್ಕೊಳ್ಬಾರ್ದು. ಅವರೇನು ಕೀಳರಿಮೆ ಬೆಳೆಸ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಆತ್ಮವಿಮರ್ಶೆಯ ಕಾಲ ಇದು. ಪ್ರಜಾಪ್ರಭುತ್ವ ಅಂದರೆ ಜಾತಿ ತಲೆ ಎಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿ ಅಲ್ಲ. ಅದೇನೇ ಇದ್ರೂ ಕೂಡ ಒಂದು ವಿಶಿಷ್ಟ ಹೋರಾಟದ ಸಾಮರ್ಥ್ಯ, ಆಡಳಿತದ ಸಾಮರ್ಥ್ಯ ಮತ್ತು ರಾಜಕೀಯ ಚಾಣಾಕ್ಷತೆ ಎಲ್ಲವೂ ಮುಖ್ಯ. ಅವೆಲ್ಲ ಇದ್ದಾಗ ಜನ ಗುರುತಿಸ್ತಾರೆ, ಈತನಿಗೆ ಜನಪರ ಕಾಳಜಿ ಇದೆ, ಈತನಿಗೆ ಸಾಮಾಜಿಕ ನ್ಯಾಯಪರ ಪ್ರಾಮಾಣಿಕವಾದ ಬದ್ಧತೆ ಇದೆ, ವ್ಯಕ್ತಿಗತವಾಗಿ ಶುದ್ಧ ಹಸ್ತ, ಪಾರದರ್ಶಕ ವ್ಯಕ್ತಿತ್ವ ಇತ್ಯಾದಿ ಕೆಲವಾದರೂ ಮೇಲ್ನೋಟಕ್ಕೆ ಗೋಚರಿಸುವ ಗುಣ ಇದ್ದಾಗ ಜನ ಆತ ನಾಯಕನಾಗಲಿ ಅಂತ ಬಯಸ್ತಾರೆ, ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ, ಪ್ರಧಾನಿ ಆಗಲಿ ಅಂತ ಬಯಸ್ತಾರೆ. ಇಷ್ಟನ್ನು ಹೇಳ್ತಾ ಈ ಲಿಂಗಾಯತ ಸಮುದಾಯದ ಇವತ್ತಿನ ಈ ರಾಜಕೀಯ ದುಸ್ಥಿತಿಯ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.